5 ತುಂಡಾಯ್ತು ಬೆಂಗಳೂರು. ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ. ರಾಜಧಾನಿ ಒಳಗೆ ಮತ್ತೆ 5 ನಗರ. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.comಗೆ ಸ್ವಾಗತ. ಸಾಕಷ್ಟು ಪರ ವಿರೋಧಗಳ ಚರ್ಚೆ ನಡುವೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅತಿದೊಡ್ಡ ನಿರ್ಧಾರ ತಗೊಂಡಿದೆ. ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ಅಡಿಯಲ್ಲಿ ರಾಜ್ಯ ರಾಜಧಾನಿಯನ್ನ ವಿಭಜನೆ ಮಾಡಿದ್ದು, ಈ ಕುರಿತು ಆದೇಶ ಹೊರಡಿಸಿದೆ. ಒಟ್ಟು 5 ಪಾರ್ಟ್ಗಳಾಗಿ ಡಿವೈಡ್ ಮಾಡಲಾಗಿದ್ದು, ಬೆಂಗಳೂರಿನ ಆಡಳಿತವೇ ಈಗ ಚೇಂಜ್ ಆಗ್ತಿದೆ. ಇನ್ಮೇಲೆ ಬಿಬಿಎಂಪಿ ಹೋಗಿ ಪ್ರತ್ಯೇಕ ಪಾಲಿಕೆಗಳು ತಲೆ ಎತ್ತಲಿವೆ. ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಬೇರೆ ಬೇರೆ ಪಾಲಿಕೆ ಇರಲಿದೆ. ಜನಸಂಖ್ಯೆ, ಆರ್ಥಿಕ ಚಟುವಟಿಕೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಈಗ ರಾಜಧಾನಿಯನ್ನ ವಿಭಜನೆ ಮಾಡಲಾಗಿದೆ ಅಂತ ಕರಡು ಆದೇಶದಲ್ಲಿ ಹೇಳಲಾಗಿದೆ. ಈ ಮೂಲಕ ಸಾಕಷ್ಟು ದಿನಗಳಿಂದ ನಡೆಯುತ್ತಿದ್ದ ವಿಭಜನೆ ಕುರಿತ ಜಂಗಿ ಕುಸ್ತಿಗೆ ಈಗ ಮತ್ತೊಂದು ತಿರುವು ಸಿಕ್ಕಿದೆ. ಹಾಗಿದ್ರೆ ಹೊಸ ಬೆಂಗಳೂರಿನ ರೂಪ ಹೇಗಿದೆ? ಯಾವ ಯಾವ ಏರಿಯಾಗಳು ಯಾವ ಪಾಲಿಕೆಯಲ್ಲಿ ಬರುತ್ತೆ? ಗಡಿ ಹೇಗೆ ಗುರುತಿಸಿದ್ದಾರೆ? ಯಾವ ಪಾಲಿಕೆಯಲ್ಲಿ ಜನಸಂಖ್ಯೆ ಎಷ್ಟಿದೆ? ಯಾವ ವಿಧಾನಸಭಾ ಕ್ಷೇತ್ರ ಯಾವ ಪಾಲಿಕೆ ಅಡಿಯಲ್ಲಿ ಬರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. 5 ತುಂಡಾಯ್ತು ಬೆಂಗಳೂರು. ಬಿಬಿಎಂಪಿ ಅಲ್ಲ, ಗ್ರೇಟರ್ ಬೆಂಗಳೂರು. ಸ್ನೇಹಿತರೆ, ನಗರಾಭಿವೃದ್ಧಿ ಇಲಾಖೆ ಜುಲೈ 19ನೇ ತಾರೀಖು ಈ ಕುರಿತು ಅಧಿಸೂಚನೆ ಹೊರಡಿಸಿದೆ. ಅದರ ಪ್ರಕಾರ ಬೆಂಗಳೂರನ್ನ ಒಟ್ಟು 5 ಭಾಗವಾಗಿ ವಿಂಗಡಿಸಲಾಗಿದೆ. ಬೆಂಗಳೂರು ಪಶ್ಚಿಮ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಕೇಂದ್ರ ಅಂತ 5 ಭಾಗ ಮಾಡಲಾಗಿದೆ. ಈ ಎಲ್ಲ ಭಾಗಗಳನ್ನ ಪ್ರತ್ಯೇಕ ನಗರಗಳಿಗೆ ಮಾಡೋ ಥರ ಪ್ರತ್ಯೇಕ ನಗರ ಪಾಲಿಕೆಗಳನ್ನ ಮಾಡಲಾಗಿದೆ. ಅಧಿಸೂಚನೆಯಲ್ಲಿ ಶೆಡ್ಯೂಲ್ 1ರಡಿಯಲ್ಲಿ 5 ಪಾಲಿಕೆಗಳ ವ್ಯಾಪ್ತಿಯನ್ನು ಕೂಡ ಗುರುತಿಸಲಾಗಿದೆ. ಸದ್ಯ ಈಗ ಕರಡು ಆದೇಶ ಹೊರಡಿಸಿದ್ದು, 30 ದಿನದ ಒಳಗೆ ಸಾರ್ವಜನಿಕರು ಏನಾದರೂ ಸಲಹೆ, ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದು. ಇಲ್ಲ ಅಂದ್ರೆ ಈಗ ಇರೋ ಪ್ರಕಾರದಲ್ಲೇ ಇದು ಜಾರಿಯಾಗಲಿದೆ. ಹಾಗೆ ಈ ಆದೇಶದ ಪ್ರಕಾರ ಬಿಬಿಎಂಪಿ ಕೇಂದ್ರ ಕಚೇರಿಯನ್ನ ಇನ್ಮೇಲೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಥವಾ ಜಿಬಿಎ ಪ್ರಧಾನ ಕಚೇರಿ ಅಂತ ಗುರುತಿಸಲಾಗುತ್ತೆ. ಇದರ ಅಡಿಯಲ್ಲಿ 5 ಪಾಲಿಕೆಗಳು ಕೆಲಸ ಮಾಡಲಿವೆ. ಬೆಂಗಳೂರು ಪೂರ್ವ ದೊಡ್ಡ ಪಾಲಿಕೆ. ಇನ್ನು ಈ 5 ಪಾಲಿಕೆಗಳಲ್ಲಿ ವಿಸ್ತೀರ್ಣದಲ್ಲಿ ಬೆಂಗಳೂರು ಪೂರ್ವ ದೊಡ್ಡ ಪಾಲಿಕೆ ಆಗಲಿದೆ. ಇದರ ವಿಸ್ತೀರ್ಣ 168 ಚದರ ಕಿಲೋಮೀಟರ್ ಇದ್ದು, ಈ ಪಾಲಿಕೆಯಲ್ಲಿ 13 ಲಕ್ಷ ಜನ ಬರ್ತಾರೆ. ಅಂದ್ರೆ ಭೂತಾನ್ ದೇಶಕ್ಕಿಂತ 2 ಪಟ್ಟು ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಾರೆ. ಪ್ರತಿ ಚದರ ಕಿಲೋಮೀಟರ್ಗೆ 7,738 ಜನ ವಾಸ ಮಾಡ್ತಾರೆ. 2025ರ ಆಸ್ತಿ ತೆರಿಗೆ ಪ್ರಕಾರ 912 ಕೋಟಿ ರೂಪಾಯಿ ತೆರಿಗೆ ಈ ಪಾಲಿಕೆಯಿಂದ ಕಲೆಕ್ಟ್ ಆಗ್ತಿದೆ. ಅತಿ ಹೆಚ್ಚು ತೆರಿಗೆ ಕಲೆಕ್ಟ್ ಆಗೋ ಪಾಲಿಕೆಗಳಲ್ಲಿ ಈ ಬೆಂಗಳೂರು ಪೂರ್ವಕ್ಕೆ ಮೊದಲ ಸ್ಥಾನ ಇದೆ. ಅನೇಕ ಪ್ರಮುಖ ಕ್ಷೇತ್ರಗಳನ್ನ ಇದು ಒಳಗೊಂಡಿದೆ. ಕೆಆರ್ಪುರ ವಿಧಾನಸಭೆಯ ಎಲ್ಲ ವಾರ್ಡ್ಗಳು, ಬೆಳ್ಳಂದೂರು ವಾರ್ಡ್ನ ಕೆಲವು ಪ್ರದೇಶಗಳನ್ನ ಬಿಟ್ಟು ಮಹದೇವಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳನ್ನ ಇದು ಒಳಗೊಂಡಿದೆ. ಬೆಂಗಳೂರು ಉತ್ತರ. ಇನ್ನು 31 ಲಕ್ಷ ಜನಸಂಖ್ಯೆ ಇರೋ ಬೆಂಗಳೂರು ಉತ್ತರ ನಗರ ಪಾಲಿಕೆ ಜನಸಂಖ್ಯೆಯಲ್ಲಿ ಅರ್ಮೇನಿಯಾ ದೇಶಕ್ಕಿಂತ ದೊಡ್ಡದು ಅಂತ ಕರೆಸಿಕೊಳ್ಳಲಿದೆ. 158 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಹಲವು ಪ್ರಮುಖ ವಿಧಾನಸಭಾ ಕ್ಷೇತ್ರಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತೆ. ಬ್ಯಾಟರಾಯನಪುರ, ಹೆಬ್ಬಾಳ, ಪುಲಕೇಶಿನಗರ, ಸರ್ವಜ್ಞನಗರ, ಯಲಹಂಕ ಕ್ಷೇತ್ರದ ಎಲ್ಲ ವಾರ್ಡ್ಗಳನ್ನ ಇದು ಒಳಗೊಂಡಿದೆ. ದಾಸರಹಳ್ಳಿ ಕ್ಷೇತ್ರದ ಶೆಟ್ಟಿಹಳ್ಳಿ, ಮಲ್ಲಸಂದ್ರ, ಬಾಗಲಕುಂಟೆ, ಟಿ ದಾಸರಹಳ್ಳಿ ಇದರ ವ್ಯಾಪ್ತಿಗೆ ಬರುತ್ತೆ. ಇನ್ನು ರಾಜರಾಜೇಶ್ವರಿ ಕ್ಷೇತ್ರದ ಜಾಲಹಳ್ಳಿ, ಜೆಪಿ ಪಾರ್ಕ್, ಯಶವಂತಪುರದ ವಾರ್ಡ್ಗಳನ್ನ ಇದು ಒಳಗೊಂಡಿದೆ. ಪ್ರತಿ ಚದರ ಕಿಲೋಮೀಟರ್ಗೆ 19,620 ಜನ ಇದರಲ್ಲಿ ವಾಸ ಮಾಡ್ತಿದ್ದು, ಈ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸದ್ಯ 543 ಕೋಟಿ ಆಸ್ತಿ ತೆರಿಗೆ ಸಂಗ್ರಹ ಆಗ್ತಿದೆ. ಹೀಗಾಗಿ ತೆರಿಗೆ ವಿಷಯದಲ್ಲಿ ಅತಿ ಕಡಿಮೆ ಟ್ಯಾಕ್ಸ್ ಕಲೆಕ್ಟ್ ಆಗೋ ಪಾಲಿಕೆ ಅಂತ ಈ ಪಾಲಿಕೆ ಕರೆಸಿಕೊಳ್ತಿದೆ. ಬೆಂಗಳೂರು ಪಶ್ಚಿಮ. ಇನ್ನು ಬೆಂಗಳೂರು ಪಶ್ಚಿಮದ ಪಾಲಿಕೆ ಜನಸಂಖ್ಯೆ ದೃಷ್ಟಿಯಲ್ಲಿ ಅತಿದೊಡ್ಡ ಪಾಲಿಕೆ ಆಗಿದೆ. ಇದರಲ್ಲಿ 2023ರ ಅಂದಾಜಿನ ಪ್ರಕಾರ 45 ಲಕ್ಷ ಜನಸಂಖ್ಯೆ ಇದೆ. ಅಂದ್ರೆ
ಇಸ್ರೇಲ್ ಜನಸಂಖ್ಯೆಯ ಅರ್ಧದಷ್ಟು ಜನಸಂಖ್ಯೆ ಈ ಪಾಲಿಕೆ ಒಳಗೆ ಬರುತ್ತೆ. ಬಸವನಗುಡಿ, ಗೋವಿಂದರಾಜನಗರ, ವಿಜಯನಗರ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವಾರ್ಡ್ಗಳು ಇದರಲ್ಲಿ ಬರ್ತವೆ. ಹಾಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚೊಕ್ಕಸಂದ್ರ, ರಾಜಗೋಪಾಲನಗರ, ಹೆಗ್ಗನಹಳ್ಳಿ ವಾರ್ಡ್ ಇದರಲ್ಲಿ ಬರುತ್ತೆ. ಹಾಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹೊಸಕೆರೆಹಳ್ಳಿ, ಗಣೇಶ ಮಂದಿರ, ಕರಿಸಂದ್ರ, ಯಡಿಯೂರು ವಾರ್ಡ್ ಬರುತ್ತೆ. ಹಾಗೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ HMT, ಲಕ್ಷ್ಮೀದೇವಿನಗರ, ಲಗ್ಗೆರೆ, ಕೊಟ್ಟಿಗೆಪಾಳ್ಯ, ಜ್ಞಾನಭಾರತಿ ವಾರ್ಡ್ಗಳು ಇದರಲ್ಲಿ ಇವೆ. ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮಿಗೆಪುರ ವಾರ್ಡ್ನ ಕೆಲವು ಭಾಗಗಳು ಇದರಲ್ಲಿ ಇರ್ತವೆ. ಈ ಪಾಲಿಕೆ 161 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಪ್ರತಿ ಚದರ ಕಿಲೋಮೀಟರ್ಗೆ 27,950 ಜನಸಾಂದ್ರತೆ ಇದೆ. ಈ ಪಾಲಿಕೆಯಲ್ಲಿ 2025ರ ಪ್ರಕಾರ 580 ಕೋಟಿ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹ ಆಗ್ತಿದೆ. ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ 78 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ. 2023ರ ಅಂದಾಜಿನ ಪ್ರಕಾರ 25 ಲಕ್ಷ ಜನಸಂಖ್ಯೆ ಈ ಪಾಲಿಕೆ ವ್ಯಾಪ್ತಿಗೆ ಬರ್ತಾರೆ. ಅಂದ್ರೆ ಹೆಚ್ಚು ಕಮ್ಮಿ ಕತಾರ್ ದೇಶದಷ್ಟು ಜನಸಂಖ್ಯೆ ಆಗುತ್ತೆ. ಪ್ರತಿ ಚದರ ಕಿಲೋಮೀಟರ್ಗೆ 32,051 ಜನಸಾಂದ್ರತೆ ಇದೆ. 5 ಪಾಲಿಕೆಗಳ ಪೈಕಿ ಅತಿ ಹೆಚ್ಚು ಜನಸಾಂದ್ರತೆ ಇರೋ ಪಾಲಿಕೆ ಅಂತ ಈ ಪಾಲಿಕೆ ಕರೆಸಿಕೊಳ್ತಿದೆ. ಈ ಪಾಲಿಕೆ ವ್ಯಾಪ್ತಿಯಲ್ಲಿ CV ರಾಮನ್ ನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ, ಶಿವಾಜಿನಗರ, ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ಗಳು ಬರಲಿವೆ. ಈ ಪಾಲಿಕೆಯಲ್ಲಿ ಪ್ರಸ್ತುತ 659 ಕೋಟಿ ಆಸ್ತಿ ತೆರಿಗೆ ಸಂಗ್ರಹಣೆ ಆಗ್ತಿದೆ. ಇನ್ನು ಬೆಂಗಳೂರು ದಕ್ಷಿಣಕ್ಕೆ ಬಂದ್ರೆ ಇಲ್ಲಿ 2023ರ ಪ್ರಕಾರ 30 ಲಕ್ಷ ಜನಸಂಖ್ಯೆ ವಾಸ ಮಾಡುತ್ತೆ. ಅಂದ್ರೆ ಲಿಥುವೇನಿಯಾ ದೇಶಕ್ಕಿಂತ ಹೆಚ್ಚು ಜನ ಇದರ ವ್ಯಾಪ್ತಿಲಿ ಬರ್ತಾರೆ. ಈ ಪಾಲಿಕೆ 147 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. BTM ಲೇಔಟ್ ಬೆಂಗಳೂರು ದಕ್ಷಿಣ, ಬೊಮ್ಮನಹಳ್ಳಿ, ಜಯನಗರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ವಾರ್ಡ್ಗಳು ಇದರ ಒಳಗೆ ಬರ್ತವೆ. ಹಾಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಳ್ಳಂದೂರಿನ ಕೆಲವು ಭಾಗ, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ದೇವಸ್ಥಾನ, ಕುಮಾರಸ್ವಾಮಿ ಲೇಔಟ್, ಪದ್ಮನಾಭನಗರ, ಚಿಕ್ಕಲಸಂದ್ರ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೆಲವು ಭಾಗ ಮತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮಿಗೆಪುರ ವಾರ್ಡ್ನ ಕೆಲವು ಭಾಗ ಇದರಲ್ಲಿ ಸೇರಲಿವೆ. ಪ್ರತಿ ಚದರ ಕಿಲೋಮೀಟರ್ ವ್ಯಾಪ್ತಿಗೆ 20,408 ಜನಸಾಂದ್ರತೆ ಇದೆ. ಒಟ್ಟಾರೆ 27 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ 197 ವಾರ್ಡ್ಗಳು ಇರಲಿದ್ದು ಇದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಡಿಯಲ್ಲಿ ಆಡಳಿತ ನಡೆಸಲಾಗುತ್ತೆ. ಹಾಗೆ ನೋಡಿದ್ರೆ 2023ರ ಸೆಪ್ಟೆಂಬರ್ನಲ್ಲಿ BBMP ವ್ಯಾಪ್ತಿಯ ವಾರ್ಡ್ಗಳನ್ನ ರೀಸ್ಟ್ರಕ್ಚರ್ ಮಾಡಲಾಗಿತ್ತು. ಆಗ 225 ವಾರ್ಡ್ಗಳು ಅಂತ ಹೇಳಿದ್ರು. ಆದ್ರೆ ಈ ಹೊಸ ಪಾಲಿಕೆಯನ್ನ ಹಿಂದೆ ಚುನಾವಣೆ ನಡೆದಿದ್ದ 198 ವಾರ್ಡ್ಗಳ ರೀತಿಯಲ್ಲೇ ವಿಭಜನೆ ಮಾಡಲಾಗಿದೆ. ಅಲ್ಲದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಪ್ರಕಾರ ಜನಸಂಖ್ಯೆ, ವಿಸ್ತೀರ್ಣ, ಜನಸಾಂದ್ರತೆ, ಆ ಪ್ರದೇಶದಲ್ಲಿ ಉತ್ಪತ್ತಿಯಾಗೋ ಆದಾಯ, ಕೃಷಿಯೇತರ ಚಟುವಟಿಕೆಗಳಲ್ಲಿನ ಉದ್ಯೋಗ ಪ್ರಮಾಣ, ಆರ್ಥಿಕ ಪ್ರಾಮುಖ್ಯತೆಯನ್ನ ಪರಿಗಣಿಸಿ ಡಿವೈಡ್ ಮಾಡಲಾಗಿದೆ. ಹೊಸ ಪಾಲಿಕೆಯಲ್ಲಿ ಕನಿಷ್ಠ 10 ಲಕ್ಷ ಜನಸಂಖ್ಯೆ ಇರೋ ಥರ ನೋಡ್ಕೊಳ್ಳಲಾಗಿದೆ. ಸ್ನೇಹಿತರೆ, ಈ ಬೆಂಗಳೂರು ವಿಭಜನೆ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಹಿಂದಿನಿಂದಲೂ ಇದ್ವು. ರಾಜಕೀಯ ಕಾರಣಕ್ಕೆ ಇದನ್ನ ಡಿವೈಡ್ ಮಾಡ್ತಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಿದ್ರು. ಕನ್ನಡ ಪರ ಸಂಘಟನೆಗಳು ಕೆಲ ಪ್ರದೇಶಗಳಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾರೆ ಅಂತ ಕಳವಳ ವ್ಯಕ್ತಪಡಿಸ್ತಿದ್ವು. ಆದರೆ BBMP ವೈಜ್ಞಾನಿಕವಾಗಿ ರಚನೆ ಆಗಿಲ್ಲ. ಬೆಳೀತಿರೋ ಬೆಂಗಳೂರು ವಿಕೇಂದ್ರೀಕರಣ ಆಗಬೇಕು ಅಂತ ಇನ್ನೊಂದಷ್ಟು ಜನ ವಾದಿಸ್ತಿದ್ರು. ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲೂ ಇದು ಚರ್ಚೆಯಾಗಿತ್ತು. JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಈ ಹೊಸ ಪಾಲಿಕೆಯ ಪ್ರಯತ್ನ ಆಗಿತ್ತು. ಆದರೆ ಯಾವುದೇ ಪ್ರಗತಿ ಕಂಡಿರಲಿಲ್ಲ. ಕಳೆದ ವರ್ಷ ಇದನ್ನ ಸದನದಲ್ಲಿ ಮಂಡಿಸಿ ಪಾಸ್ ಮಾಡಲಾಗಿತ್ತು. 2025ರ ಮೇ 15ನೇ ತಾರೀಖು ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರದೇಶ ಅಂತ ಅಧಿಸೂಚನೆ ಹೊರಡಿಸಿತ್ತು. ಈಗ ರಚನೆ ಮಾಡಿ ಆದೇಶ ಹೊರಡಿಸಲಾಗಿದೆ.